ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಸುದೀಪ್ ಅವರು ಮೊನ್ನೆ ಮಾತನಾಡ್ತಾ ಆ ಒಂದು ಪಡೆಯ ವಿರುದ್ಧ ಯುದ್ಧಕ್ಕೆ ನಾವು ಸಿದ್ಧ ಅಂತ ಹೇಳಿದ್ರು. ಆ ಒಂದು ಪಡೆ ಯಾವುದು? ಈಗ ದರ್ಶನ್ ಗಜಪಡೆ ಸಿಡಿದು ನಿಂತಿದೆ. ದರ್ಶನ್ ಪತ್ನಿ ಕೂಡ ವಿಜಯಲಕ್ಷ್ಮಿ ಅವರು ಇನ್ನು ಸುದೀಪ್ ಅವರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಇದರಿಂದ ಕೆರಳಿರುವಂತ ಸುದೀಪ್ ಅವರ ಫ್ಯಾನ್ಸ್ ದರ್ಶನ್ ಅವರ ಪತ್ನಿಗೆ ಹಳೆ ಬೆಂಬಲವನ್ನ ನೆನಪಿಸ್ತಾ ಇದ್ದಾರೆ. ಹಾಗಾದ್ರೆ ಸುದೀಪ್ ಅವರು ಹೇಳಿದ್ದೇನು, ಯಾರಿಗೆ ಅವ್ರು ಹೇಳದಂಥದ್ದು ಮಾತು, ದರ್ಶನ್ ಅವರ ಫ್ಯಾನ್ಸ್ ಇದೀಗ ಯುದ್ಧ ಸಾರಿರೋದು ಯಾವ ರೀತಿಯಾಗಿ ಬನ್ನಿ ತೋರಿಸ್ತೀವಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕು ತಟ್ಟುತ್ತೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಎರಡು ವೇದಿಕೆ, ಈ ಎರಡು ಹೇಳಿಕೆ ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ ವಾರ್ ಅಲ್ಲ, ಅದಕ್ಕಿಂತ ದೊಡ್ಡ ವಾರನ್ನೇ ಸೃಷ್ಟಿಸಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧ ಎಂದಿರೋದೇ ವಿವಾದದ ಕಿಚ್ಚು ಹೊತ್ತಿಸಿದೆ. ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಹೊರಗಡೆ ಒಂದು ಪಡೆ ಸಿದ್ಧವಾಗ್ತಿದೆ ಅಂತ ಸುದೀಪ್ ಹೇಳಿದ್ದು ದರ್ಶನ್ ಫ್ಯಾನ್ಸ್ ಬಗ್ಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಈ ಮಧ್ಯೆ ದರ್ಶನ್ ಫ್ಯಾನ್ಸ್ ಒಂದು ಪಡೆ ಅಂದ್ರೆ ಗಜಪಡೆ ಅಂತ ಎಲ್ರಿಗೂ ಗೊತ್ತು. ಯುದ್ಧಕ್ಕೆ ನಾವು ರೆಡಿ ಅಂತ ಸುದೀಪ್ ಹೇಳಿಕೆಗೆ ಕೌಂಟರ್ ನೀಡಿದ್ದಾರೆ. ದರ್ಶನ್ ಇಲ್ಲದಿದ್ದಾಗ ಮಾತು, ಇದ್ದಾಗ ಮಾಯಾ ಎಂದ ವಿಜಯಲಕ್ಷ್ಮಿ. ದರ್ಶನ್ ಫ್ಯಾನ್ಸ್ ಅಷ್ಟೇ ಅಲ್ಲ, ದರ್ಶನ್ ಪತ್ನಿ ಕೂಡ ಕೌಂಟರ್ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರೋ ವಿಜಯಲಕ್ಷ್ಮಿ, ದರ್ಶನ್ ಇಲ್ಲದೆ ಇದ್ದಾಗ ಕೆಲವರು ಮಾತನಾಡ್ತಾರೆ, ಆದ್ರೆ ದರ್ಶನ್ ಇದ್ದಾಗ ಮಾಯವಾಗ್ತಾರೆ ಅಂತ ಕುಟುಕಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕುಟುಂಬದ ಗಲಾಟೆಯಾದಾಗ ನಿಮ್ಮ ಬೆಂಬಲಕ್ಕೆ ಬಂದಿದ್ದು ಸುದೀಪ್ ಎಂದ ಕಿಚ್ಚನ ಫ್ಯಾನ್ಸ್. ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಸುದೀಪ್ ಹೀಗೆ ಮಾತಾಡೋ ಟೈಮಲ್ಲಿ ಮಾತನಾಡಿ ಅಂದಿದ್ರು. ಇದೀಗ ವಿಜಯಲಕ್ಷ್ಮಿ ಕೌಂಟರ್ ನೀಡಿದ ಬೆನ್ನಲ್ಲೇ ಸುದೀಪ್ ಫ್ಯಾನ್ಸ್ ಸಿಡಿದೆದ್ದಿದ್ದಾರೆ. ನಿಮ್ಮ ಕುಟುಂಬದ ಗಲಾಟೆಯಾದಾಗ ಬೆಂಬಲಕ್ಕೆ ಬಂದಿದ್ದು ಸುದೀಪ್ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ವಾರ್ ನಡುವೆ ದರ್ಶನ್ ಆಪ್ತ ನಟ ಧನ್ವೀರ್ ಇನ್ಸ್ಟಾಗ್ರಾಂನಲ್ಲಿ ಕಾಡಲ್ಲಿ ಎಲ್ಲಾ ಪ್ರಾಣಿ ಇರುತ್ತೆ, ಆದ್ರೆ ಸಿಂಹನೇ ರಾಜ ಅನ್ನೋ ಪೋಸ್ಟ್ ಹಾಕಿದ್ದಾರೆ. There are so many jackals and other animals in the forest, but there will be only one lion, and even if it is single, it will be the king of jungle. ಇತ್ತ ನಟಿ ರಾಗಿಣಿ ಸ್ಟಾರ್ ವಾರ್ ಫ್ಯಾನ್ ವಾರ್ ಹೆಲ್ದಿ ಆಗಿರಬೇಕು, ಸುದೀಪ್ ಆ ರೀತಿ ವೈಯಕ್ತಿಕವಾಗಿ ಮಾತಾಡಲ್ಲ ಅಂದಿದ್ದಾರೆ. ಇನ್ನು ಬಿಗ್ ಬಾಸ್ ಖ್ಯಾತಿಯ ನಟ ರಜತ್ ಕೂಡ ದರ್ಶನ್ ಸುದೀಪ್ ಇಬ್ಬರು ಕನ್ನಡದ ಆಸ್ತಿ ಅಂದಿದ್ದಾರೆ. I'm sure that he means well and it's not personal at all. And ನಾನು ಆ್ಯಕ್ಚುಲಿ ನೋಡಿಲ್ಲ, ಸೊ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಬಟ್ ಜನರಲಿ ಐ ಡೋಂಟ್ ಥಿಂಕ್ ಎನಿ ಆ್ಯಕ್ಟರ್ ಮೀನ್ಸ್ ಎನಿ ಪರ್ಸ್ನಲ್ ಕಾಮೆಂಟ್ಸ್ ಆನ್ ಎನಿಬಡಿ ಅಂತ. ಅವರಿಬ್ಬರು ನನಗೆ ತುಂಬ ಮುಖ್ಯ. ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ತುಂಬ ಪ್ರೀತಿಸುವಂಥ ಇಬ್ಬರು ವ್ಯಕ್ತಿಗಳು ಅಂದರೆ ಅವರೇ. ಯಾರು ಇದನ್ನು ದೊಡ್ಡ ವಿಷಯ ಮಾಡೋದು ಬೇಡ ಅನ್ಸುತ್ತೆ. ನಮ್ಮ ಕನ್ನಡ ಆಸ್ತಿ ಅವರಿಬ್ಬರು. ನಮ್ಮ ಮೂವಿ ಮೇಡಮ್ ಅದು ಎರಡೂ, ನಾವು ಎರಡೂ ನೋಡೋಣ. ವಾರ್ ತಾರಕಕ್ಕೇರುತ್ತಿದ್ದಂತೆ ನಟ ಸುದೀಪ್ ಮ್ಯಾನೇಜರ್ ಚಂದ್ರಚೂಡ್ ಮತ್ತು ಸುದೀಪ್ ಆಪ್ತ ರಾಜು ಗೌಡ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ.
ಸುದೀಪ್ ಮಾತನಾಡಿದ್ದು ಪೈರಸಿ ವಿರುದ್ಧ ಅಂದಿದ್ದಾರೆ. ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ಥರ, ಒಂದು ಲಾಬಿ ಥರ, ಒಂದು ಭಯೋತ್ಪಾದಕರ ಥರ, ಸಿನಿಮಾ ಜಗತ್ತಿನ ಭಯೋತ್ಪಾದಕರ ಥರ ವರ್ತಿಸುತ್ತೆ. ಆ ಪಡೆಯ ವಿರುದ್ಧ ಕಿಚ್ಚ ಸುದೀಪ್ ಅವರಿರಲಿ, ಬೇರೆ ಯಾರೇ ಸ್ಟಾರ್ಗಳಿರಲಿ, ಬೇರೆ ಯಾವುದೇ ಸಿನಿಮಾ ಇರಲಿ, ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ. ಕೆಲವೊಂದು ಹಿಂದಿನ ಪೋಸ್ಟ್ಗಳು ಏನೇನೋ ಹಾಕೋದು ಮಾಡ್ತಿದ್ರು. ಅದಕ್ಕೆ ಅಣ್ಣ ಇದು ಯಾರು ಈ ಥರ ಮಾಡ್ತಾರೆ, ನನ್ನ ಫ್ಯಾನ್ಸ್ ಅಂತ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆ ಒಂದು ವಿಚಾರವಾಗಿ ಅಲ್ಲಿ ಮಾತಾಡಿದ್ರು. ಅಣ್ಣ ಯುದ್ಧಕ್ಕಂದ್ರೆ ನೀವು ಒಂದು ತಿಳ್ಕೊಂಡಿರ್ಬೋದು, ಯುದ್ಧಕ್ಕೆ ಅಣ್ಣ ಅಂತಂದ್ರೆ ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಯುದ್ಧಕ್ಕೆ ಸಿದ್ಧರಾಗಿವೆ, ಮಾತಿಗೂ ಬದ್ಧರಿದ್ದೀವಿ ಅಂತಲೂ ವರ್ಡ್ ಯಾಕೆ ಉಪಯೋಗಿಸಿದ್ರು ಅಂತಂದರೆ ಯಾರೋ ಒಬ್ಬರು ಸ್ಟಾರ್ ನಟರ ವಿರುದ್ಧನೂ ಅಣ್ಣ ಯಾವುದೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಪೈರಸಿ ಸಿನಿಮಾ ಇಂಡಸ್ಟ್ರಿಯನ್ನ ಬೆಂಬಿಡದೆ ಕಾಡ್ತಿದೆ. ಡೆವಿಲ್ ಚಿತ್ರದ 10,500ಕ್ಕೂ ಹೆಚ್ಚು ಪೈರಸಿ ಲಿಂಕ್ ಡಿಲೀಟ್ ಮಾಡಲಾಗಿದೆ. ದಯವಿಟ್ಟು ಸಿನಿಮಾ ಥಿಯೇಟರ್ನಲ್ಲಿ ನೋಡಿ ಅಂತ ಡೆವಿಲ್ ಟೀಮ್ ಮನವಿ ಮಾಡಿದೆ. ಇತ್ತ ಸುದೀಪ್ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿರೋದು ಪೈರಸಿ ಬಗ್ಗೆ ಅಂತ ಆಪ್ತರು ಸಮಜಾಯಿಷಿ ನೀಡಿದ್ದಾರೆ. ಆದ್ರೆ ಸುದೀಪ್ ಪೈರಸಿ ಉಲ್ಲೇಖಿಸಿ ಈ ಮಾತು ಹೇಳದೇ ಇರೋದೇ ಇಷ್ಟೆಲ್ಲ ಕದನಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.